ರಿಸಲ್ಟ್ ಬಂದಮೇಲೆ ಮತ್ತು ಹೊಸ ಒಂದು ಏನಪ್ಪ ಅಂತಂದ್ರೆ ರಾಜಕೀಯ ಜಿದ್ದಾಜಿದ್ದು ಸ್ಟಾರ್ಟ್ ಆಗ್ತಂತೆ. ಯಾಕೋ 2-8 ಬಂದಿದ್ದಾಗ ಒಂದಷ್ಟು ಉಳಿದಿರ್ತದೆ. ಆ ಒಂದಕ್ಕಾಗಿ ಯುದ್ಧ ಏನಾಗ್ಬೋದು ಎಂತಾಗ್ಬೋದು ಈಗಾಗಲೇ ಊಹೆಗಳು ಮಾಡ್ತಾಯಿದ್ದಾರೆ. ತಜ್ಞರು ಸಹಕಾರ ರಂಗದಲ್ಲಿ ಪರಿಣಿತಿಂದವರು ಅದೇನೋ ಆಗಲಿ. ಆದರೆ ಇವತ್ತು ಮಾತ್ರ ಈ ಎಲ್ಲ ಗದ್ದಲಗಳನ್ನು ನೋಡಿದಾಗ ಇದು ಇವತ್ತು PKPS ಅವ್ರಿಗೆ ಎಷ್ಟೋ ವೋಟಿಂಗ್ ಪವರ್ ಕೊಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು ಹೇಳ್ತಾ ಇದೆ ಅಂತ. ಯಾಕಂದರೆ ವೋಟರ್ಸ್ ಕಡಿಮೆ ಇದ್ದಾಗ ಸಹಜವಾಗಿ ಅವ್ರು ಎತ್ಕೊಂಡು ಹೋಗೋದು ಮಾಡೋದು ಮತ್ತೇನು ಮಾಡೋದು ನಡೀತಾ ಇದ್ದಾವೆ ಇವತ್ತು. ಯಾಕಂದರೆ ಒಂದು 600 ಒಂದು 1000-1500 ಇದ್ದಾರೆ PKPS ಈ ಮತ ಹಾಕುವಂಥವ್ರು. ಈ ಜನ 14 ಜನರು ಆಯ್ಕೆ ಮಾಡುವಂಥವ್ರು ಇದ್ದಾರೆ. ಅದರ ಆಲ್ರೆಡಿ ಈಗಾಗಲೇ ಅನ್ಅಪೋಸ್ಡ್ ಅಂತ ತಿಳ್ಕೊಂಡು ಆಯ್ಕೆ ಆದಂಥವ್ರು ಇದ್ದಾರೆ. ಅವರು 6 ಜನ 9 ಟೋಟಲ್ ಇದ್ದಾಗ 6 ಜನ ಇದ್ದಾರೆ. ಅವರು BJP ನಮ್ಮ ಕಾಂಗ್ರೆಸ್ ಇವರು ಸತೀಶ್ ಅವ್ರ ಕಡೆಗೆ. ಇನ್ನು ಈಗ ಬರುತ್ತದೆ ಇನ್ನು 7ಕ್ಕೆ ನಡೀತದೆ. ಅಲ್ಲೂ ಘಟನೆಗಳಿದ್ದಾರೆ. ಒಂದು ಕಡೆ ರಮೇಶ್ ಕತ್ತಿ ಅವರಿದ್ದಾರೆ. ಅದು ಬಂದಿತ್ತು ನಿನ್ನೆ ಸ್ಟೇ ಬಂದಿತ್ತು ಅದ್ರ ಮೇಲೆ. ಮತ್ತು ರಾತ್ರಿಗೆ ವ್ಯಾಕೆಟ್ ಆಗ್ಯದ. ಇವತ್ತು ಅದು ಇಲೆಕ್ಷನ್ ಆಗೋ ಎಲ್ಲ ಸಾಧ್ಯತೆಗಳು ಆಗಿದಾವೆ ಮತ್ತು ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಒಂದು ಕಡೆ ರಮೇಶ್ ಕತ್ತಿ ಅವ್ರ ವಿರುದ್ಧವಾಗಿ ರಾಜೇಂದ್ರ ಪಾಟೀಲ್ ಅವರು ತಮ್ಮ ಒಂದು ಹಣಾಹಣಿ ನಡೆಸಿದ್ದಾರೆ. ಅಲ್ಲಿ ಮೋಸ್ಟ್ಲಿ ಈಗ ನಿಮಗೆಲ್ಲರೂ ಗೊತ್ತಿದೆ ರಮೇಶ್ ಅವರು ಗೆಲ್ಲುವಂಥದ್ದು, ಸೌದಿ ಅವರು ಗೆಲ್ಲುವಂಥದ್ದು. ಜೊತೆಗೆ ಇದು ಇರುವಂಥದ್ದು ಏನಪ್ಪ ಅಂತಂದ್ರೆ ರಾಯಭಾಗದಲ್ಲಿ ಏನಾಗಬಹುದು ಅಂತೇಳಿ ಕುಲಗಡೆ ಅವ್ರು ಬರ್ಬೋದಾ ಅಥವಾ ಇನ್ನೊಬ್ರು ಬರ್ಬೋದಾ ಅವ್ರ ವಿರೋಧಿ ಅನ್ನುವಂಥದ್ದು ಸಹಿತ ಪ್ರಶ್ನೆಗಳಿದ್ದಾವೆ ಇವತ್ತು. ಅದೇನೂ ಇರಲಿ. ಇಲ್ಲೇ 8 ಆದರೆ ಒಂದು ಭಾಳ ಕಷ್ಟ ಅದ. ಬಟ್ ಈ ಒಳಗಿನ ಅಂತರದ ಒಂದು ವಿಚಾರಗಳನ್ನು ಕೇಳಿದಾಗ ಸುದ್ದಿಗಳನ್ನು ಕೇಳಿದಾಗ ನಿಶ್ಚಿತವಾಗಿಯೂ ರಮೇಶ್ ಮತ್ತು ಸೌದಿಯವರು ಡಾಮಿನೆಂಟ್ ಆಗ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಆ ಸುದ್ದಿಗಳು ನಿಶ್ಚಿತ ಆದರೆ ನಿಶ್ಚಿತವಾಗಿಯೂ ಅವರು ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ಕೊಳ್ಳೋದು ಅಥವಾ ಬೆಳೆಯೋದು ಎರಡು ಮಾತೇ ಇಲ್ಲ. ಆರಂಭದಲ್ಲಿ ಹೇಳಿದ್ದೆ ನಾನು ನಿಮಗೆ, ಇವತ್ತು ಸಿದ್ದರಾಮಯ್ಯರ ಸಹಿತ ಪರೀಕ್ಷೆ ಕಾಲದ ಇವತ್ತು. ಯಾಕಂದ್ರೆ DK ಶಿವಕುಮಾರ್ ಅವರು ನನಗೆ ಬೇಕೇ ಬೇಕು, ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಮತ್ತು ಅವರು ಈಗಾಗಲೇ ಅದ್ರ ಸಲುವಾಗಿ ಏನು ಮಾಡಬೇಕೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ. ಜೊತೆಗೆ